ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಒಂದು ವರ್ಷದಿಂದ ಸಾಹೇಬ್ರದ್ದು ನೋಡ್ತಾನೆ ಇದೀವಿ ನಾವು. ಇವತ್ತು ರಿಸಲ್ಟ್ ತೋರ್ಸೋಂಥ ದಿನ ಬಂದಿದೆ ಏನು ಸರ್? ಸೊ ತುಂಬ ಕಷ್ಟಪಟ್ಟು ಮಾಡಿರೋದು. 106 ಕಡೆ ಹೋಗಿ ನಾವು ಎಲ್ಲೆಲ್ಲಿ ಮಾಡಿದ್ದೀರಿ ಫಸ್ಟ್ ಅರ್ತು ಅದೆಲ್ಲ ಹೋಗಿ ಕಣ್ಣಾರೆ ನೋಡಿ 6 ತಿಂಗಳದು 8 ತಿಂಗಳದು ಹೊಸದು ಎಲ್ಲ ಥರ ಸ್ಟಡಿ ಮಾಡಿದ್ದಂತ ಸಾಹೇಬ್ರನ್ನ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಊರು ಹೆಸರು ಎಲ್ಲ ಹೇಳಿ ಸರ್. ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತೆರಕನಾಂಬಿ ಹೋಬಳಿ ವಡ್ಡಗೆರೆ ಅಂತ. ಇಲ್ಲಿ ನಾವು 1300 ನೇಂದ್ರ ಬಾಳೆಕಟ್ಟೆ ಹಾಕಿದೀವಿ. ಏನ್ 1 ವರ್ಷದ ಹಿಂದೆ ನೀವು ಬಂದಿದ್ರಿ, ಇಲ್ಲಿ ಗಡ್ಡೆ ಹಾಕ್ಬೇಕಂತ ನಮ್ ಗೈಡೆನ್ಸ್ ಇತ್ತು ನಿಮ್ದು. ಬಂದಿದ್ರಿ, ನೋಡಿದ್ರಿ, ಆಡಾಡ್ತಾನೆ 1 ವರ್ಷ ಬಂದ್ಬಿಡ್ತೀಗ. ಆದ್ರೆ ಈ ಬಾರಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಈ ವರ್ಷ 2025ರಲ್ಲಿ ಬಾಳೆ ಬೆಳೆಗೆ ಕ್ಲೈಮೇಟ್ ಕೊನೆಯಲ್ಲಿ ಗಿಡಗಳು ಮೋತೆ ಬಿಡುವಾಗ ಸಹಕರಿಸಿಲ್ಲ. ಅಂದ್ರೆ ಸ್ವಲ್ಪ ಶೀತ ಆಯ್ತು, ಸರಿಯಾಗಿ ಬಿಸಿಲು ಬರಲಿಲ್ಲ. ಹೆಚ್ಚು ಕಡಿಮೆ ಬಹುತೇಕ ಒಂದು 50% ಕಡೆ ಎಲ್ಲ ಕಡೆ ಫೇಲ್ಯೂರ್ ಆಗಿದೆ ಬಾಳೆ. ಆದ್ರೆ ನಮ್ದು ಒಂದು ಚಾಲೆಂಜ್ ಇಲ್ಲಿಗೆ ಬಂದಾಗ ಇದ್ದದ್ದು, ಡಿಸೆಂಬರ್ ಅಲ್ಲಿ ನಿಮ್ಮನ್ನ ವಿಡಿಯೋಗಳನ್ನ ನೋಡಿ ಫಸ್ಟ್ ಅರ್ತ್ ಫಾರ್ಮರ್ಸ್ ಗ್ರೂಪ್ ನಮ್ಗೇನಿತ್ತು ಅಂದ್ರೆ ಗೊಬ್ಬರದ ಅಂಗಡಿಗೆ ಕಾಲಾಕ್ದೇನೆ, ಯಾವುದೇ ಕೆಮಿಕಲ್ ಬಳಸದೇನೆ ಆರ್ಗ್ಯಾನಿಕಲಿ ಬಾಳೆ ಬೆಳಿಬೇಕು ಅಂತ. ಅದು ಡಿಸೈಡ್ ಮಾಡಿ ರಾಸಾಯನಿಕ ಗೊಬ್ಬರದ ಅಂಗಡಿಗೆ ಅದ್ರ ಟ್ರೈ ಮಾಡಿ ನಾವು ಇವತ್ತು ಕರೆಕ್ಟ್ ಆಗಿ ಸೆಪ್ಟೆಂಬರ್ 30ನೇ ತಾರೀಕು 2024ರಲ್ಲಿ ಬಾಳೆ ನಾಟಿ ಮಾಡಿದ್ದು. ಇವತ್ತು ಎಷ್ಟು? ಜುಲೈ 30. ಇವತ್ತು ಕಟಿಂಗ್ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ರಿ. ಈಗ ಒಂದು ಕೊನೆ ಯಾವ ಸ್ಥಿತಿಲಿ ಬಂದಿದೆ ಅಂತ ಈಗ ನೋಡ್ತಾ ಇದ್ರಿ ನೀವು. ಇವಾಗ ಬೆಟ್ಟಿಂಗ್ ಆಗ್ತಾ ಇದ್ರಿ ಇದು ಒಂದು ಕೊನೆ, ಇದು ರೇಟ್ ಎಲ್ಲ ಆಮೇಲೆ. ಆದ್ರೆ ಒಂದು ಕೆಮಿಕಲ್ ಬಳಸ್ದೇನೆ ಬರೀ ಆರ್ಗ್ಯಾನಿಕಲಿ ಫಸ್ಟ್ ಅರ್ತ್ ಫಾರ್ಮರ್ಸ್ ಗ್ರೂಪ್ ಅದು ಬಿಟ್ರೆ ದನದ ಗೊಬ್ಬರ ಬಳಸಿ ಬಂದಿರುವಂತಹ ಗೊನೆ ಇವು. ಒಂದಲ್ಲ ಎರಡಲ್ಲ ಎಲ್ಲ ಬಹುತೇಕ ಹೀಗೆ ಇವೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ನಿಮ್ಗೆ ಚಾಲೆಂಜು, ಇದು ನಮ್ದು ಗರ್ಕೆ ಹೊಲ. ಇದು ಟಿಲ್ಲಿಂಗ್ ಮಾಡ್ಸಕ್ಕೂ ಗರ್ಕೆನ ತೆಗ್ದಲೆ ನಾವು ಅರ್ಜೆಂಟ್ ಮಾಡಿದ್ದು. ಇಂಥ ಜಮೀನಲ್ಲೇ ಈ ತರ ಬಂದಿದೆ ಅಂತಂದ್ರೆ ಸರಿಯಾಗಿ ಟಿಲ್ ಮಾಡಿ ಅದು ಮಣ್ಣನ್ನು ಇನ್ನೂ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಬರ್ತದೆ ಸರ್. ಟಿಲ್ ಅಂದ್ರೆ ಸ್ವಲ್ಪ ಅರ್ಥ ಹೇಳ್ಬಿಡಿ. ಅಂದ್ರೆ ಉಳುಮೆ ಸರಿಯಾಗಿ ಉಳುಮೆ ಮಾಡಿ ಹಸಿರೆಲೆ ಗೊಬ್ಬರ ನೀವು ಸೆಣಬು ಬಿತ್ತಿ ಸರಿಯಾಗಿ ಒಂದು ಎಕರೆಗೆ 3 ಲೋಡ್ 3 ಟ್ರ್ಯಾಕ್ಟರ್ ದನದ ಗೊಬ್ಬರ ಮಾಡ್ಕೊಂಡು ಅದು ಫಸ್ಟ್ ಅರ್ತಿಂದ ಸೂಪರ್ ಕಂಪೋಸ್ಟ್ ಮಾಡ್ಕೊಂಡು ನಂತರ ಗಿಡ ಕುರ್ಸ್ರೆ ಫಸ್ಟ್ ಕ್ಲಾಸ್ ಬರುತ್ತೆ ನೋಡಿ. ಇಲ್ಲಿ ಇನ್ನೊಂದ್ ಏನಂದ್ರೆ ಇಲ್ಲಿ ರಾಮ ಲಕ್ಷ್ಮಣ ತರ ಇಲ್ಲೊಬ್ರು ಸಿಕ್ಕಿದಾರೆ ನಿಮ್ಗೆ. ಕಂಪ್ಲೀಟ್ ಕೇರ್. ಈಗ ನಾವು ಬರ್ತೀವಿ ಮಾಡ್ತೀವಿ, ಒಂದು ಕೇರ್ ಮಾಡಿದ್ದು, ಇದೆಲ್ಲ ನೋಡಿದ್ದು, ಯಾವ್ಯಾವ ಟೈಮ್ಗೆ ಅದೇ ಟೈಮ್ಗೆ ಆಗ್ಬೇಕು ಅಂತ ಹಠ ಹಿಡಿದಿದ್ದು. ಬೀಳಪ್ಪ ಪರವಾಗಿಲ್ಲ, ಇನ್ನು ಆಮೇಲೆ ಹೊಡ್ಸೋಣ, ಇನ್ನೊಂದು ವಾರಕ್ಕೆ ಬಾಳೆಗೆ ಆ ಥರ ಏನಾಗಲ್ಲ, ಅದು ವೈಲ್ಡ್ ವೆರೈಟಿ ಬೆಳೀತಿದೆ ಅಂದ್ರೂ ಕೇಳಲಿಲ್ಲ. ಇಲ್ಲ ಅದು 5ನೇ ತಾರೀಕು ಅಂದ್ರೆ 5ನೇ ತಾರೀಕೆ ಸ್ಪ್ರೇ ಮಾಡಬೇಕು ಕ್ರಮಬದ್ಧವಾಗಿ. 2ನೇ ತಾರೀಕು ಅಂದ್ರೆ 2ನೇ ತಾರೀಕೆ ಡ್ರಂಚ್ ಮಾಡಿಸ್ಬೇಕು. ಈ ಥರ ಎಲ್ಲ ಮಾಡಿದವನು ಅವನು ತುಂಬ ಶ್ರಮ ಇದೆ. ಸರ್, ನಿಮ್ಮ ಪರಿಚಯ ಹೇಳಿ ಸರ್. ನಮಸ್ಕಾರ ಸರ್, ಚಿರ್ಕನಹಳ್ಳಿ ರವಿ ಅಂತ. ಇದು ಬಾಳೆ ಬೆಳಿಬೇಕಾದ್ರೆ ನಿಮ್ಗೆ ಒಂದು ಚಾಲೆಂಜ್ ಹಾಕಿದೆ, ಬೇಡಪ್ಪ 3 ತಿಂಗಳು ನಾವು ರಿಟರ್ನ್ ಹೋಗ್ಬಿಡೋಣ ಅಂತ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ವಿಡಿಯೋ ಮಾಡೋ ಉದ್ದೇಶ ಇನ್ನೊಂದೇನಪ್ಪ ಅಂದ್ರೆ, ನೀವು ಒಂದ್ ಗುಣ ತೋರಿಸ್ರೆ ಯಾರಿಗೂ ನಂಬಿಕೆ ಬರಲ್ಲ. ಲೈನ್ ಸಪ್ರೇಟ್ ಆಗೈತಿಲ್ಲ ತರಿ, ಅದನ್ನ ನೀವು ವಿಡಿಯೋ ಮಾಡ್ಬೇಕು ದಯವಿಟ್ಟು. ಕಟ್ ಮಾಡಿ ನಾನು ಆಕ್ಚುಲಿ ಇವತ್ತು ಬೆನ್ನೋವು ಅಂತ ನಾನು ಎತ್ತಕ್ಕಾಗಿಲ್ಲ. ನಾನು ಗಿಡದಿಂದ ಕಟ್ ಮಾಡಿ ಎತ್ಕೊಂಡು ಹೋಗಿ ವೇಯಿಂಗ್ ಸ್ಕೇಲ್ ಹಾಕೋದೆಲ್ಲ ತೊಡ್ಡಲ್ಲು ಆ ಕೆಲಸ ಇವತ್ತು ನೀವು ಮಾಡಿ. ಇಲ್ಲಿ ಉದ್ದಕ್ಕೆ ಹೋಗ್ತಾ ಇದೀವಿ. ಹೌದೌದು, 2 ಲೈನು ಅದ್ ನೋಡಿ, ಎಲ್ಲ ಉದ್ದಕ್ಕೆ ವಿಡಿಯೋ ಮಾಡಿ. ಉದ್ದಕ್ಕೆ ನೀವು ಹೋಗ್ತಾ ಇದ್ರೆ ಅದು ಎಲ್ರಿಗೂ ಅದು ಅರ್ಥ ಆಗುತ್ತೆ. ಇನ್ನೊಂದು ಸರ್, ನಮಸ್ಕಾರ. ಇವಾಗ ಸಾರ್ ತೋಟದಲ್ಲಿ ನಾವು ಬಂದಿದ್ದೀರಿ, ನೋಡ್ತಾ ಇದ್ದೀರಿ. ಅವರು ಎಲ್ಲಾ ಕಡೆ ಹೋಗಿ ನೋಡ್ಕೊಂಡ್ ಬಂದು ಸ್ಟಾರ್ಟ್ ಮಾಡಿದ್ದು. ಇವಾಗ ನಾವು ಫಸ್ಟ್ ಅರ್ತಿಂದ ನಾವು 106 ಎಕರೆ ಕೊಡ್ತಾ ಇದ್ದೀರಿ. ಏನ್ ತಪ್ಪು ಮಾಡ್ತಾ ಇದಾರೆ ಜನ ಸರ್? ಏನಿಲ್ಲ, ಈಗ ನಾವು ಏನಪ್ಪಾ ಅಂದ್ರೆ, ಕೆಲವರು ನಾನು ಮೊದ್ಲಿಂದಲೂ ಹೇಳ್ಕೊಬತ್ತೀನಿ ಪ್ರತಿ ವಿಡಿಯೋದಲ್ಲೂ ಕೂಡ, ಫಸ್ಟ್ ಏನ್ ಮಾಡ್ತಾರೆ, ಬಾಳೆ ನೆಟ್ಬಿಟ್ಟು ನಮ್ಮ ಹತ್ರಕ್ಕೆ ಬರ್ತಾರೆ. ಬಾಳೆ ನೆಡಕ್ ಮುಂಚಿತವಾಗಿ ನಮ್ಮ ಹತ್ರ ಬನ್ನಿ, ಭೂಮಿ ಖಾಲಿ ಇದ್ದಾಗ ಬನ್ನಿ, ಅವಾಗ ನಾವು ಹೇಳಿದ ಪದ್ಧತಿಲಿ ಮಾಡಿ. ನೀವು ಬಾಳೆ ಅಲ್ಲ, ತರಕಾರಿ ಅಲ್ಲ, ಪ್ರತಿಯೊಂದು ಕೂಡ ಏನೇ ಬೆಳೆ ಸರ್, ಬಾಳೆನೆ ಬತ್ತು ಅಂದ್ರೆ 3 ತರಕಾರಿ ಯಾವ ಲೆಕ್ಕ ಸರ್? ನಾನು ಹೇಳೋದು ಮತ್ತೆ ಹೇಳ್ತೀನಿ, ತರಕಾರಿಗೆ ನಾವು ಏನಪ್ಪಾ ಅಂತ ಅಂದ್ರೆ ಕೆಮಿಕಲ್ ಮುಕ್ತ ಮಾಡ್ಬೇಕು ಅಂದ್ರೆ ನಾವು ಹೇಳೋದೇನಪ್ಪಾ ಅಂದ್ರೆ, ಭೂಮಿ ಫಲವತ್ತತೆ ಮಾಡ್ಕೊಳ್ಳಿ, ಚಂಬೆ ಚೆಲ್ಲಿ, ಮತ್ತೆ ನಾವು ಕೊಡುವಂತ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡು, ನೀವು ಕೊಟ್ಟಿಗೆ ಗೊಬ್ಬರನ ಕಾಂಪೋಸ್ಟ್ ಮಾಡ್ಕೊಂಡು ಕೊಡ್ತು ಅಂತ ಅಂದ್ರೆ ನೀವು ಎನಿ ಕ್ರಾಪ್ ಬೆಳಿಬೋದು ಸರ್. ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಅವತ್ತು ಕೂಡ ಸರ್ ಹೇಳ್ತಿದ್ರು, ನಮ್ಗೆ ಇವತ್ತು ಗಿಡ ನೋಡೋದಲ್ಲ ಗೊನೆ ನೋಡ್ಬೇಕು, ಗೊನೆ ಕಟಿಂಗ್ ಅಂತಿದ್ರು. ಇವತ್ತೇನಿರ್ತದೆ ಸರ್ ಆ ಮಾತ್ಕೆ? ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಬಹುತೇಕ
ಕಿರಣ್ ಪ್ರಕಾಶ್, ನಾನು ಮೈಸೂರಿಂದ ತೋಟಕ್ಕೆ ಬರ್ಬೇಕಂದ್ರೆ ಉದ್ದಕ್ಕೂ ಯಾವ್ದಾರ ಬಾಳೆ ತೋಟಗಳಿದ್ರೆ ಅಲ್ಲೊಂದು 3 ನಿಮಿಷ ನಿಲ್ಲಿಸಿ ಬಾಳೆ ತೋಟ ನೋಡ್ಕೊಂಡು ಬರ್ತಾರೆ. 7 ರಿಂದ 8 ತಿಂಗಳಾಗೋವರೆಗೂ ನಮಗಿಂತ ಕೆಮಿಕಲ್ ಅಲ್ಲಿ ಮಾಡಿರೋ ಬಾಳೆ ತೋಟಗಳು ನಿಜವಾಗ್ಲೂ ಚೆನ್ನಾಗೇ ಇದ್ದು. ಆ ಗ್ರೀನರಿ ಮತ್ತೆ ನಮ್ಮ ಗ್ರೀನರಿನ ಕಂಪೇರ್ ಮಾಡಿದ್ರೆ ನಂದು ಎಲ್ಲೋ ಹಿಂಗ್ ಡಲ್ ಹೊಡಿತಾ ಇದೆಯಲ್ಲ, ನಾನೇನಾದ್ರೂ ಮೋಸವಾದ ಅಂತ ಅನ್ಸೋದು ನನಗೆ. ಆಮೇಲೆ ಮಾತ ಬಂದು ಅದು ಯಾವಾಗ ಚಿಪ್ ಹೊಡಿತು ನೋಡಿ, ಆವಾಗ ಬಂತು ನೋಡಿ ಸಿಗಟಕ್ಕೋ ವಾತಾವರಣ ಎಲ್ಲ ಇಟ್ಕೊಂಡು ತೋಟ ಹೋಗಿದೆ ಸರ್. 60%, 50 to 60% ತೋಟಗಳೆಲ್ಲ ಹೋಗಿದೆ ಕೆಮಿಕಲ್ ಅವ್ರದ್ದು. ನಮ್ದು 80 to 85%, 90% ಅಂತ ಅನ್ಕೊಳ್ಳಿ ಉಳ್ಕೊಂಡಿದೆ ತೋಟ. ಏನಕ್ಕೆ ಅಂತಂದ್ರೆ ನಾವು ಆರ್ಗ್ಯಾನಿಕ್ ಮಾಡಿ, ಆಮೇಲೆ ಈ ಮಣ್ಣಿಗೆ, ಈ ಗರ್ಕೆ ಮಣ್ಣಿಗೆ ನಾನೇನಾದ್ರೂ ಕೆಮಿಕಲ್ ಹೋಗಿದ್ರೆ 80% ನನಗೆ ತೋಟ ಹೋಗೋದು. ಕೆಮಿಕಲ್ ಹೋಗಿದ್ರೆ 80% ತೋಟ ಹೋಗೋದು. ಅವತ್ತು 80% ಲಾಸು. ನಾವ್ ಏನ್ ಆರ್ಗ್ಯಾನಿಕಲ್ ಮಾಡಿ ಇವತ್ತು ನಾವು ಕನಿಷ್ಠ ನಾವು ಕನಿಷ್ಠ 35 ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಗೆ ಬೇಡ 15 ರಿಂದ 20 ಲಕ್ಷನೇ ಸಿಕ್ಲಿ. ನಾವ್ ಎಷ್ಟು ಖರ್ಚು ಮಾಡಿರೋದು? 5 ಲಕ್ಷ ಖರ್ಚು ಮಾಡಿದ್ವಿ. ನೋಡಿ ಫಸ್ಟ್ ಕ್ಲಾಸ್ ಆಗಿದೆ. ಶೈನಿಂಗ್ ನೋಡಿ, ಎಲ್ಲ ವೈಟ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ನೋಡ್ಬೋದು ಶೈನಿಂಗ್. ಈ ಶೈನಿಂಗ್ ಬರೋದೇ ಅಲ್ಲ ಫಸ್ಟ್ ಆಫ್ ಆಲ್ ಕೆಮಿಕಲ್ ಅಲ್ಲಿ. ನೋಡ್ಬೋದು ನೀವು ಎಲ್ಲದನ್ನು. ಇವಾಗ ಹಂಗೆ ಉದ್ದಕ್ಕೆ ಹೋಗೋಣ. ಸೊ ಹಂಗೆ ಮಾತಾಡ್ಕೊಂಡ್ ಬರ್ತೀನಿ. ಸೊ ವೀಕ್ಷಕರೇ, ನಾನೇನು ಹೇಳೋದಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದು ಭೂಮಿ ಫಲವತ್ತತೆ. ಭೂಮಿ ಮೇಲೆ ನಮ್ದು ರಿಸಲ್ಟು. ಭೂಮಿ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಎಷ್ಟು ಕೆಜಿ ಬರ್ಬೋದಣ್ಣ ಇದು? 13-14 kg. ನೋಡೋಣ ಇಟ್ಬಿಟ್ಟು. ಅವರು 13-14 kg ಅಂತ ಇದ್ದಾರೆ. ಇವತ್ತಿನ ದಿನ ಕೆಮಿಕಲ್ ಮಾಡಿದವರು 8 kg 10 kg ಬಂದು ಲಾಸ್ ಆಗಿ ಸಿಕ್ಕಾಬಟ್ಟೆ ಖರ್ಚು ಮಾಡಿರೋದು 30 ರಿಂದ 40 ಸಾವಿರ ರೂಪಾಯಿ ಎಕರೆಗೆ. ಏನ್ ಸರ್? ಕೆಮಿಕಲ್ಗೆ 1 ಲಕ್ಷ ಖರ್ಚು ಮಾಡಿದ್ರು. ಎಷ್ಟಿರ್ಬೋದು? 15 kg. ನೋಡೋಣ, ಎಲ್ಲ ತೂಕ ಹಾಕಿ ನೋಡೋಣ. ಸೊ ಎಲ್ಲದನ್ನು ಒಂದೊಂದು ಇವಾಗ ತೂಕ ಹಾಕ್ಸ್ತೀನಿ. ಒಂದು 10 ಗೊನೆ ತೂಕ ಹಾಕ್ಸೋಣ. ನಮ್ಮ ಇವರು ಕೂಡ ನಮಸ್ಕಾರ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಮಂಜುನಾಥ್ ಅಂತ. ಏನ್ ಅನ್ಸ್ತಾ ಇವತ್ತು ಕಟಿಂಗ್ ಆಗ್ತಾ ಇದೆಯಲ್ಲ? ತುಂಬಾ ಖುಷಿ ಆಗ್ತದೆ. ಸೊ ಇವಾಗ ಕೆಮಿಕಲ್ ನೀವೊಂದು ಮಾತು ಹೇಳ್ತೀರಿ ಸರ್, ಮುಂದೆ ಕಟಿಂಗ್ ಮಾಡುವಾಗ ಅಂತ ಅನ್ನೋ ತರದಲ್ಲಿ ಅಲ್ವಾ? ಇವತ್ತು ನೇಂದ್ರ ಮಾರ್ಕೆಟ್ಗೆ ಬಾಳೆನ ಇವನು ವೆಹಿಕಲ್ ಅಲ್ಲಿ ಹಾಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಹೇಳಿ ಅವ್ನು. ಹೇಳಿ ಸರ್, ಏನ್ ಅನ್ಸುತ್ತೆ? ಇದಕ್ಕಿದ್ಕು ವೇರಿಫಿಕೇಶನ್ ಚೆನ್ನಾಗಿದೆ, ಅಂದ್ರೆ ಕ್ವಾಲಿಟಿ ಆಗಿದೆ, ಕಲರ್ ಗಿಲ್ಲರ್ ಎಲ್ಲ ನೈಸಿಂಗ್ ಇದೆ, ಅಲ್ಲಿಗಿಲ್ಲಿಗೂ ಪರವಾಗಿಲ್ಲ, ಸೈಜ್ ಚೆನ್ನಾಗಿದೆ. ನನ್ನ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ಸರ್, ಈಗ ನೀವು ಎಷ್ಟು ಎಕರೆನಾರು ಮಾಡಿದ್ರೆ, ಒಂದು 5 ಎಕರೆ ನಾವು ಈಗ ಬಾಳೆ ಬೆಳೆದಿದ್ವಿ. 5 ಎಕರೆ ಬಾಳೆನ ಎಷ್ಟು ಜನ ತಿಂತಾರೆ ಸರ್ ಇವತ್ತು? ಅಲ್ಲ, ಲಕ್ಷಾಂತರ ಜನ ತಿಂತಾರೆ ಬಿಡಿ. ಕಡಿಮೆ ಅಂದ್ರೂ 10 ಲಕ್ಷ ಜನ ತಿಂತಾರೆ. ಅವ್ರಿಗೆಲ್ಲ ಕೆಮಿಕಲ್ ಮುಕ್ತ ಆಹಾರ ಕೊಟ್ಟಂಗಾಯ್ತು. ಆಮೇಲೆ ನಾನು ಅವ್ನಿಗೆ ಅದೇ ಹೇಳ್ತಿದ್ದೆ, ನೋಡಪ್ಪ ಈ ಬಾಳೆನ ನೀನ್ ಯಾರು ಮಾರ್ಕೆಟ್ ಕೊಡ್ತೀವಿ, ಮಹಾರಾಷ್ಟ್ರಕ್ಕೆ ಹೋಗುತ್ತಂತ, ಇದು ಮಹಾರಾಷ್ಟ್ರಕ್ಕೆ ಹೋಗುತ್ತಂತ. ನಾಳೆ ಕಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗೋದಂತೆ, ಇದನ್ನ ಎಕ್ಸ್ಪೋರ್ಟ್ ಆಗೋದಂತೆ. ಅಷ್ಟು ಕ್ವಾಲಿಟಿ ಇದೆ ಇದು. ಆದ್ರೆ ನಾವು ಇವತ್ತು ನಮ್ಮ ಅರ್ಜೆನ್ಸಿಗೆ ನೀವು ಬರ್ಬೇಕಾಗಿತ್ತು, ನಾವು ಅದಕ್ಕೆ ಕಟ್ ಮಾಡ್ಲಿ ಅನ್ಬಿಟ್ಟು ಮಾಡಿದ್ವಿ. ಆಯ್ತಾ? ಅವರು ಕಟ್ ಮಾಡಕ್ ಬಂದಾರಲ್ಲ, ಇವ್ರ ಅನುಭವ ಬೇರೆ ತೋಟಕ್ಕೂ ಏನಿದೆ ಅಂತ ಅವ್ರನ್ನ ಕೇಳೋಣ. ಹೇಳಿ. ಈ ತರ ತರದಿಲ್ಲ ಸರ್ ನಮ್ಮಲ್ಲಿ. ಇವಾಗ ನೀವು ಕೆಮಿಕಲ್ 1000 ಎಕರೆಗೆ ಹೋಗಿ 100 ಎಕರೆಗೆ ಹೋಗಿ ಮಾಡ್ಕೊಂಡ್ ಬರ್ತೀರಾ. ಸೊ ಇಲ್ಲಿ ₹1 ಕೆಮಿಕಲ್ ಹಾಕಿಲ್ಲ, ಆಚೆ ಗೊಬ್ಬರ ಹಾಕಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ಸೂಪರ್ ಆಗಲ್ಲ ಸರ್ ಇದು. ಬೇರೆ ಕಡೆ ಈ ತರ ಗೊನ ತರ್ದಿಲ್ಲ, ಈ ತರ ತೆಗ್ದಿಲ್ಲ. ಕೆಮಿಕಲ್ ಅವ್ರದ್ದು ರೋಗ. ಆಮೇಲೆ ಗೊನೆ ಕಡ್ದಿಲ್ಲ, ಈ ತರ ಕೆಮಿಕಲ್ ಕೊಟ್ರೆ ಇಂತ ಗೊನ ತರ್ದಿಲ್ಲ. 1 ಲಕ್ಷ ಖರ್ಚು ಮಾಡಿನೋ. ಸೊ ಅದನ್ನೇ ನಾನು ಹೇಳೋದು ವೀಕ್ಷಕರೇ, ಕೆಮಿಕಲ್ ಮಾಡೋರು ಬೇರೆ ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟಿಂದ ನಮ್ದು ಮಾಡಿ. ಹಸಿರೆಲೆ ಗೊಬ್ಬರ, ನೀವೇನೇ ಫಲ ಬರ್ಬೇಕಂದ್ರು ಭೂಮಿ ಫಲವತ್ತತೆ ಇಂಪಾರ್ಟೆಂಟು. ಸಾವಯವ ಇಂಗಾಲ ತುಂಬ ಇಂಪಾರ್ಟೆಂಟು. ಸೊ ಫಸ್ಟು ಸೆಣಬು ದಯಂಚ ಹಾಕಬೇಕು 25 kg 1 ಎಕರೆಗೆ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ನಾವು ಹೇಳೋ ಥರ ಮಾಡಿದ್ರೆ ಟೋಟಲ್ ಓವರ್ ಆಲ್ ಕಮ್ಮಿ ಖರ್ಚು, ಸಕ್ಸಸ್ ಗ್ಯಾರಂಟಿ. ನಾನು ಯಾವಾಗಲೂ ಚಾಲೆಂಜ್ ಅಂತಿರ್ತೀನಿ. ಇಲ್ಲೊಬ್ರು ರೈತರು ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಏನು? ವೀರಭದ್ರಪ್ಪ ಅಂತ. ಇವಾಗ ನೀವು ಕೆಮಿಕಲ್ ಮಾಡಿದ್ರಿ? ನಾವು ಕೆಮಿಕಲ್ ಮಾಡಿದ್ವಿ. ಇವಾಗ ಇಲ್ಲಿ ಬಂದಿದ್ದೀರಾ? ಇಲ್ಲಿ ಸಾವಯವ ಮಾಡಿದ್ರು ಈ ತರದ ಗುಣ ಬಂದಿಲ್ಲ. ಮಾಡಿಲ್ಲ. ಎಷ್ಟು ಬಂತು ನಿಮ್ದು ಆವ್ರೇಜ್? ನಮ್ದು 10 ಬಂತು ಅಲ್ವಾ? ನೇಂದ್ರ. ಇವಾಗ ಇದು ನೇಂದ್ರ ಹಾಕಿದಿರಿ, ₹1 ಕೆಮಿಕಲ್ ಹಾಕಿಲ್ಲ, ಬರೇ ನಮ್ಮ ಫಸ್ಟ್ ಅರ್ತ್ ಪದ್ಧತಿಲೇ ಮಾಡಿರೋದು. ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಚೆನ್ನಾಗಿದೆ. ಇದೊಂದು ತೆಗೆದು ತೋರಿಸಿ. ಇದೈತೆ ಸೂಪರಾ? ಸೂಪರ್. ನೀವು ರೈತರಾಗಿ ಹೇಳ್ತಾ ಇದ್ದೀರಾ. ಸೂಪರ್. ನೋಡಿ ಇಷ್ಟು ವೈಟ್ ಬರುತ್ತಾ?
ನಿಮ್ದಲ್ಲಿ ಬಂದಿತ್ತಾ? ಬಂದಿತ್ತಿಲ್ಲ ಇಷ್ಟು. ಆಮೇಲೆ ಶೈನಿಂಗು ಶೈನಿಂಗ್ ಚೆನ್ನಾಗದ. ಏನೋ 250 ಗ್ರಾಮ್ ಇದೆ ಅಂದ್ರು ಒಂದೊಂದು. ತೂಕ ಮಾಡಿಸ್ತೀನಿ. ಒಂದೊಂದು ಮಾಡೋಣ. ಬಾಳೆನ ಸಿಂಗಲ್ ಬಾಳೆ ಕಿತ್ತು ತೂಕ ಮಾಡಿ ತೋರಿಸ್ತೀನಿ. ಒಂದೊಂದು 250 ಗ್ರಾಮ್ ಬಂದೇ ಬರುತ್ತೆ ಸರ್. ಖಂಡಿತ ಬಂದೇ ಬರುತ್ತೆ. ತುಂಬಾ ಖುಷಿ. ನೀವು ಉದ್ದಕ್ಕೂ ಒಂದ್ಸರಿ ಒಂಚೂರು ಹಿಂಗ್ ದಾರಿ ಬಿಡೋಣ ನೋಡಿ. ಹಂಗೆ ಹೋಗೋಣ ಬನ್ನಿ. ನೋಡ್ಬೋದು A1 ಕ್ವಾಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆನೂ ಜಾಸ್ತಿ ಬೆಳೆದಿಲ್ಲ ಸರ್. ಹೈಟ್ ಜಾಸ್ತಿ ಆಗಿಲ್ಲ. ಬಾಳೆ ಕಟ್ಟೆ ಅಂದ್ರೆ ಬಾಳೆ ಕಂದು ಅಥವಾ ಬಾಳೆ ಮರ ಹೆಚ್ಚಿಗೆ ಬೆಳೆದಿಲ್ಲ. ಅತಿ ಎತ್ತರನೂ ಕೂಡ ಆಗಿಲ್ಲ ನೋಡಿ. ಎಲ್ಲಾನು ನೋಡಿ ಶೈನಿಂಗು ಇದೆಲ್ಲ ಇವಾಗ ಒಂದ್ ಕಡೆ ಬೆಳೆಸ್ತೀವಿ ಸರ್ ಈಗ. ಸೊ ನೇಂದ್ರ 2ನೇ ಕೊಳ್ಳೆ ಬೆಳೆಯಲ್ಲ ಅಂತಾರೆ. ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ. 3ನೇ ಕೊಳ ಬಿಟ್ಟಿದ್ದೀನಿ ಸರ್ ನಾನು. ಖಂಡಿತ ಬೆಳಿಬೋದು. ನೋಡಿ ಇದು ಸೈಜ್ ಹೆಂಗಿದೆ ಒಂದೊಂದು. ಸೊ ವೀಕ್ಷಕರೇ, ನಾವು ಪದೇ ಪದೇ ಹೇಳ್ತಾ ಇರ್ತೀನಿ, ಸಕ್ಸಸ್ಫುಲ್ ಆಗಿ ನಾವು ಬಾಳೆ ಅಷ್ಟೇ ಅಲ್ಲ, ನಾವು ಈ ವರ್ಷ ನಮಗೆ 11 ಎಕರೆಯಲ್ಲಿ ಎಲ್ಲ ಥರ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅಂದರೆ ಬಾಳೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಕಬ್ಬು, ತರಕಾರಿಗಳು, ಇದಿಷ್ಟು ನಾವು 11 ಎಕರೆಯಲ್ಲಿ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಪ್ಲಸ್ ನಮ್ಮ ಲಿಕ್ವಿಡ್ನ ಎಲ್ಲ ಭೂಮಿಗೂ ಯೂಸ್ ಮಾಡ್ಬೋದು. ಸಕ್ಸಸ್ ಆಗಬೇಕಂದ್ರೆ ನೀವು ಈ ಕೂಡಲೇ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟ್ ಅರ್ತ್ ಅಂತ ನೀವು ಆ್ಯಂಡ್ರಾಯ್ಡ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮ್ಮ ಬೆರಳ ತುದಿಲಿ ಪ್ರತಿಯೊಂದು ಸ್ಟೆಪ್ಪು ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಿರೋ ಥರ ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ಥರ ಮಾಹಿತಿ ಇದೆ. ಕರೆಕ್ಟಾಗಿ ಫಾಲೋ ಮಾಡಿ. 100% ಸಕ್ಸಸ್. ಒಂದಲ್ಲ ಎರಡಲ್ಲ, ಸಾವಿರಾರು ಜನ ಸಕ್ಸಸ್ ಆಗಿದ್ದಾರೆ. 100 ವೀಡಿಯೋ ಇದ್ದಾವೆ. ಎಲ್ಲ ಥರ ನಿಮ್ಮ ಯೂಟ್ಯೂಬಲ್ಲಿ ಫಸ್ಟ್ ಅರ್ತ್ ಫಾರ್ಮರ್ಸ್ ಅಂತ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಅರ್ತ್ ಫಾರ್ಮರ್ಸು, ಎಲ್ಲ ಥರ ಸೋಷಿಯಲ್ ಮೀಡಿಯಲ್ಲಿ ನೋಡಿ, ಫೇಸ್ಬುಕ್ಕಲ್ಲಿ ನೋಡಿ, ಎಲ್ಲ ಥರ ವೀಡಿಯೋ ಹಾಕ್ತಾಯಿದ್ದೀನಿ. ಇಲ್ಲೇ ನೋಡ್ತಾ ಇದ್ದೀರಾ, ಎಲ್ಲ 15 kg ಸರಾಸರಿ 12 kg ಮೇಲ್ಗಡೆ. ಈ ಭೂಮಿಲಿ, ಚಿನ್ನಸ್ವಾಮಿ ಅವರ ಭೂಮಿಲಿ ನಿಮಗೆ 15 kg 18 kgನೂ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಆಗಬೇಕಂದ್ರೆ ಡೌನ್ಲೋಡ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.